ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಕೇಸ್ನಲ್ಲಿ ಅರೆಸ್ಟ್ ಆಗಿರುವ ಮಾಜಿ ಸಚಿವ ಮತ್ತು ಹಾಲಿ ಶಾಸಕ ಕೆಆರ್ಪುರ ಬಿಜೆಪಿ ಶಾಸಕ ಭೈರತಿ ಬಸವರಾಜ್ ಅವರನ್ನು 7 ದಿನಗಳ ಕಾಲ ಸಿಐಡಿ ಕಸ್ಟಡಿಗೆ ನೀಡಿ ಕೋರ್ಟ್ ಆದೇಶವನ್ನು ನೀಡಿದೆ. ಇವತ್ತು ಕೋರಮಂಗಲದ ಜಡ್ಜ್ ನಿವಾಸದಲ್ಲಿ ಹಾಜರುಪಡಿಸಲಾಯಿತು. ಜಯದೇವದಲ್ಲಿ ನಡೆದ ಆಂಜಿಯೋಗ್ರಾಮ್ ವರದಿಯನ್ನು 42ರ ಎಸಿಜೆಎಂ ನ್ಯಾಯಾಧೀಶರಿಗೆ ತನಿಖಾಧಿಕಾರಿ ಡಿವೈಎಸ್ಪಿ ಗೌತಮ್ ಅವರು ಸಲ್ಲಿಸಿದರು. ಬಳಿಕ ಪರಿಶೀಲನೆ ನಡೆಸಿದ ಜಡ್ಜ್ ಶನಿವಾರದವರೆಗೂ ಸಿಐಡಿ ವಶಕ್ಕೆ ನೀಡಿ ಆದೇಶವನ್ನು ನೀಡಿದರು. ಭೈರತಿ ಆಂಜಿಯೋಗ್ರಾಮ್ ವರದಿಯಲ್ಲಿ ಹೃದಯ ಸಂಬಂಧಿ ಮತ್ತು ಇತರೆ ರಿಪೋರ್ಟ್ಗಳು ನಾರ್ಮಲ್ ಇದೆ, ಹೀಗಾಗಿ ಸಿಐಡಿ ಕಸ್ಟಡಿಗೆ ನೀಡಲಾಯಿತು. ಜೊತೆಗೆ ಭೈರತಿ ಕೋರಿಕೆ ಮೇರೆಗೆ ಮನೆಯೂಟ ನೀಡುವಂತೆ ಜಡ್ಜ್ ಸೂಚಿಸಿದ್ದಾರೆ. ಭೈರತಿ ಊಟಕ್ಕೆ ಅರ್ಜಿ ಹಿನ್ನೆಲೆಯಲ್ಲಿ ಆಕ್ಷೇಪಣೆ ಸಲ್ಲಿಸೋದಕ್ಕೆ ಎಸ್ಪಿಪಿಗೆ ಕಾಲಾವಕಾಶವನ್ನು ಕೊಟ್ಟಿದ್ದಾರೆ. ಈತ ಭೈರತಿ ಬಸವರಾಜ್ ನಿವಾಸಕ್ಕೆ ಬಿಜೆಪಿ ನಾಯಕರ ಭೇಟಿ ಮುಂದುವರೆದಿದೆ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ, ಸಂಸದ ಗೋವಿಂದ ಕಾರಜೋಳ, ಮಾಜಿ ಶಾಸಕರಾದ ವರ್ತೂರು ಪ್ರಕಾಶ್, ಪ್ರೀತಮ್ ಗೌಡ ಭೇಟಿ ನೀಡಿ ಭೈರತಿ ಕುಟುಂಬಸ್ಥರಿಗೆ ಧೈರ್ಯ ಹೇಳಿದ್ದಾರೆ. ಬಳಿಕ ಮಾತನಾಡಿದ ವಿಜಯೇಂದ್ರ, ಪ್ರಕರಣದ ಹಿಂದೆ ರಾಜಕೀಯ ಷಡ್ಯಂತ್ರ ಇದೆ, ಭೈರತಿ ಕುಟುಂಬದೊಂದಿಗೆ ನಾವಿದ್ದೇವೆ ಅಂತ ಹೇಳಿದ್ದಾರೆ. ಈ ರಾಜಕೀಯ ಷಡ್ಯಂತ್ರಗಳು ಹೇಗಾಗಿ ನಡೀತಾವೆ ಎಲ್ಲವೂ ಕೂಡ ನಮ್ಗೆಲ್ಲ ಗೊತ್ತಿದೆ. ನಾವು ಕೂಡ 20-30 ಕೇಸ್ಗಳು ನಾನು ಕೂಡ ಎದುರಿಸಿದ್ದೇನೆ. ತಂದೆಯವ್ರ ಮೇಲೆ, ಕುಟುಂಬದ ಮೇಲೆ ಆಗಿದಾಗ ನಾನಾಗ್ಲಿ, ಯಡಿಯೂರಪ್ಪನವರಾಗ್ಲಿ, ಪಕ್ಷ ಆಗ್ಲಿ ಎಲ್ಲವೂ ಕೂಡ ಸಂಪೂರ್ಣ ನಮ್ಮ ಜೊತೆ ಇದ್ದೇ ಇರ್ತದೆ. ಲೀಗಲ್ ಇದನ್ನೆಲ್ಲವೂ ಕೂಡ ನಾವು ಚರ್ಚೆ ಮಾಡ್ತೇವೆ. ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗುವಂತ ಸಂದರ್ಭದಲ್ಲಿ ಯಾವ ರೀತಿ ಭೈರತಿ ಬಸವರಾಜಣ್ಣ ಅವರು ಎಲ್ಲಿ ಟೈಮ್ ಮುಗ್ದೋಗ್ಬಿಡುತ್ತೋ ಓಡೋಡಿ ವಿಧಾನಸೌಧದಲ್ಲಿ ಓಡಾಡ್ಕೊಂಡು ಬಂದಿರ್ತಕ್ಕಂಥದ್ದನ್ನ ರಾಜ್ಯದ ಜನನು ಕೂಡ ನೋಡಿ. ಇದೆಲ್ಲ ಕೂಡ ನನ್ನ ಪ್ರಕಾರ ಆಸ್ ಯೂಶುವಲ್ ಏನು ಪ್ರೊಸೀಜರ್ ಇತ್ತು ಅದರ ಪ್ರಕಾರನೇ ನಡೀತಾ ಇದೆ. ಸೂಚನೆ ಏನು ಕೊಟ್ಟಿದ್ದಾರೆ, ಬಟ್ ಇವೆಲ್ಲ ನನ್ನ ಪ್ರಕಾರ ಮೊದಲೇ ನಡಿಬೇಕಾಗಿತ್ತು ಅಂತ. ಬಿಕ್ಲು ಶಿವ ಕೊಲೆ ಆಗಿದ್ದು ಯಾವಾಗ? ಜುಲೈನಲ್ಲಿ 2025, 8 ತಿಂಗಳು, 2 ಬಾರಿ ವಿಚಾರಣೆ ಕೂಡ ಆಗಿದೆ. ಯಾವುದಾದ್ರೂ ಕೇಸ್ನಲ್ಲಿ 5ನೇ ಆರೋಪಿ ಆಗಿರ್ತಕ್ಕಂಥವ್ರನ್ನ ಇಷ್ಟು ದಿನ ಬಿಟ್ಕೊಂಡಿರೋಂತಹ ಉದಾಹರಣೆಗಳು ತುಂಬಾ ಕಡಿಮೆ. ಆಯ್ತಾ? ಅದರಲ್ಲೂ ಇಲ್ಲಿ ನಡೆದಿರೋದು ಕೂಡ ನೀವು ಅಬ್ಸರ್ವ್ ಮಾಡಿ ನೋಡಿ. ಏರ್ಪೋರ್ಟ್ ಅಲ್ಲಿ ಅರೆಸ್ಟ್ ಮಾಡ್ತಾರೆ, ಸಿಐಡಿ ಕಚೇರಿ ಕರ್ಕೊಂಡು ಹೋಗ್ತಾರೆ. ಆಕ್ಚುಲಿ ಇರೋದು 24 ಅವರ್ಸ್ ಒಳಗಡೆ ಜಡ್ಜ್ ಮುಂದೆ ಹಾಜರುಪಡಿಸಬೇಕು ಅಂತ. ಇವ್ರೇನ್ ಮಾಡ್ತಾರೆ, ಸಾಯಂಕಾಲದ ತನಕ ಹಾಸ್ಪಿಟ್ಲ್ಗೆ ಹೋಗಲ್ಲ, ಸಾಯಂಕಾಲದ ತನಕ ಪ್ರಾಥಮಿಕ ವಿಚಾರಣೆ ಅಂತ ಮಾಡಿ ಸಾಯಂಕಾಲ ಹಾಸ್ಪಿಟ್ಲ್ಗೆ ಹೋಗ್ತಾರೆ. ಅಲ್ಲಿ ECG ವೇರಿಯೇಷನ್ ಅಂತಾರೆ, ಅಲ್ಲಿ ಆಂಜಿಯೋಗ್ರಾಮ್ ಮಾಡಬೇಕು ಅಂತ ಇನ್ನೊಂದು ದಿನ ತಳ್ತಾರೆ. ಆಂಜಿಯೋಗ್ರಾಮ್ ಆದ್ಮೇಲೆ ರಿಪೋರ್ಟ್ ಬರಬೇಕು ಅಂತ ತಳ್ತಾರೆ. ರಿಪೋರ್ಟ್ ಬಂದ್ಮೇಲೆ ಜಡ್ಜ್ ಮುಂದೆ ಹಾಜರುಪಡಿಸ್ತಾರೆ. ಜನಸಾಮಾನ್ಯರಿಗೂ ಇದೇ ತರ ಮಾಡ್ತಾರ? ಅದೊಂದು ಪ್ರಶ್ನೆ. ಅದನ್ನ ಬಿಟ್ರೆ ಬೇರೆ ಎಲ್ಲವೂ ಕೂಡ ಪ್ರೊಸೀಜರ್ ಪ್ರಕಾರನೇ ನಡೆದಿದೆ. ಇವಾಗ 7 ದಿನ ಆದಮೇಲೆ ನೋಡೋಣ, ಮುಂದಕ್ಕೆ ಇವರು ವಿಚಾರಣೆ ಆದಮೇಲೆ ಜುಡಿಷಿಯಲ್ ಕಸ್ಟಡಿ ಕೊಡ್ತಾರಾ, ಏನ್ ಮಾಡ್ತಾರೆ ಅಂತಕ್ಕಂಥದ್ದನ್ನ ನೋಡೋಣ ಅಷ್ಟೇ. ಇನ್ನು ಕಾಂಗ್ರೆಸ್ನಲ್ಲಿ ಹೈಕಮಾಂಡ್ ಸೂಚನೆ ಮೀರಿ ಬಣ ಸಂಘರ್ಷ ಮುಂದುವರೆದಿದೆ. ಬಹಿರಂಗ ಹೇಳಿಕೆಗಳನ್ನು ನೀಡದಂತೆ ಸೂಚಿಸಿದ್ರು ಕ್ಯಾರೆ ಅಂತಿಲ್ಲ. ನಮ್ಮ ತಂದೆಯೇ 5 ವರ್ಷ ಸಿಎಂ ಎಂಬ ಯತೀಂದ್ರ ಹೇಳಿಕೆಗೆ ಗಣಿಗ ರವಿ ವ್ಯಂಗ್ಯವಾಡಿದ್ದಾರೆ. ಯತೀಂದ್ರ ಅವರೇ ನಮ್ಮ ಹೈಕಮಾಂಡ್, ನಮಗೆ ಹೈಕಮಾಂಡ್ ನೋಟಿಸ್ ಕೊಡಬಹುದು, ಆದರೆ ಹೈಕಮಾಂಡ್ಗೆ ನಾವು ನೋಟಿಸ್ ಕೊಡೋಕೆ ಸಾಧ್ಯವಿಲ್ಲ. ಯಾರು ಸ್ಟೇಟ್ಮೆಂಟ್ ಕೊಡಬೇಡಿ ಅಂತ 4 ಬಾರಿ ಹೇಳಿದ್ರು, ಆದರೂ ಸ್ಟೇಟ್ಮೆಂಟ್ ಕೊಡ್ತಿದ್ದಾರೆ ಅಂದರೆ ಅವರೇ ಸುಪ್ರೀಂ. ಖರ್ಗೆಗಿಂತ ಜಾಸ್ತಿನ, ಡಿಕೆಗಿಂತ ಕಡಿಮೆನಾ ಅಂತ ಹೇಳಲು ಆಗಲ್ಲ ಅಂದರು. ಇನ್ನು ಡಿಕೆಶಿ ಮುಖ್ಯಮಂತ್ರಿ ಆಗುವುದನ್ನು ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಯಾವಾಗ ಯಾವ ಪಾನ್ ಮೂವ್ ಮಾಡಬೇಕು, ಮಾಡಿದರೆ ಗೇಮ್ ಗೆಲ್ಲಬಹುದು ಅನ್ನೋ ಚಾಣಾಕ್ಷತನ ತಂತ್ರಗಾರಿಕೆ ಗೊತ್ತಿದೆ. ರಾಜಕಾರಣ ಅಂದಮೇಲೆ ಆಟ ಇರಲೇಬೇಕು. ನಮ್ಮದು ಐರ್ಲೆಂಡ್ ಟೀಮ್ ಅಲ್ಲ, ಬಲಿಷ್ಠ ಭಾರತ ಟೀಮ್ ಅಂತ ಹೇಳ್ಕೊಂಡ್ರು. ಇನ್ನು ಗಣಿಗ ಹೇಳಿಕೆಗೆ ಪ್ರತಿಕ್ರಿಯೆ ನೀಡಲು ಯತೀಂದ್ರ ಅವರು ನಿರಾಕರಿಸಿದ್ದಾರೆ. ಸಚಿವ ಪ್ರಿಯಾಂಕ್ ಖರ್ಗೆ ಬಿಜೆಪಿಯವರ ಒಳ ಜಗಳದ ವಿಚಾರ ಮುಚ್ಚಿಡಲು ನಮ್ಮ ಮೇಲೆ ಬೆರಳು ತೋರಿಸ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. ವಿಪಕ್ಷ ನಾಯಕ ಅಶೋಕ್ ಕಾಂಗ್ರೆಸ್ ಸರ್ಕಾರದ 1000 ದಿನದ ಸಂಭ್ರಮಾಚರಣೆ ಬಗ್ಗೆ ವ್ಯಂಗ್ಯವಾಡಿದ್ರು. ಹೈಕಮಾಂಡ್ ನಾಯಕರು ಯಾಕೆ ಬರಲಿಲ್ಲ? ಎಐಸಿಸಿ ಅಧ್ಯಕ್ಷ ಖರ್ಗೆ ಬೆಂಗಳೂರಿನಲ್ಲಿದ್ದರೂ ಯಾಕೆ ಬರಲಿಲ್ಲ? ದೆಹಲಿಗೆ ಕಳಿಸಬೇಕಾದ ಲೆಕ್ಕಾಚಾರದಲ್ಲಿನಾದರೂ ಕಡಿಮೆ ಆಯ್ತಾ ಅಂತ ಟೀಕಿಸಿದ್ರು. ಕುಮಾರ್ ಅವರು ಮುಖ್ಯಮಂತ್ರಿ ಆಗಲೇಬೇಕು, ಆಗೋದ್ರಲ್ಲಿ ತಪ್ಪಿಸೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. DK ಅವರು ರಾಜಕಾರಣವನ್ನ ಅರ್ಧ ಕುಡಿದಿದ್ದಾರೆ. ಯಾವಾಗ ಯಾವ ಪಾನ್ನ ಮೂವ್ ಮಾಡಿದ್ರೆ ಗೇಮ್ನ ಗೆಲ್ಲಬಹುದು ಅನ್ನೋ ರಾಜಕೀಯ ತಂತ್ರಗಾರಕ ಚಾಣಕ್ಯತನ ಅವರಲ್ಲಿದೆ. ಅವರು ಸೈಲೆಂಟಾಗಿ ಕಾಯಿನ ಮೂವ್ ಮಾಡ್ತಾ ಇದ್ದಾರೆ ಅಂದರೆ ಅವ್ರಿಗೆ ಗೇಮ್ನ ಗೆಲ್ಲೋದು ಬುದ್ಧಿವಂತಿಕೆ ಇರೋದ್ರಿಂದ ಅವ್ರ ಕಾಯಿನ ಮೂವ್ ಮಾಡ್ತಾ ಇದ್ದಾರೆ. ಅಲ್ಲ, ಆಟ ಇರಲೇಬೇಕಲ್ವ, ರಾಜಕಾರಣ ಅಂದ್ಮೇಲೆ ಆಟ ಇರುತ್ತೆ. ಆಟ ಇಲ್ದೇನೆ ಗೇಮ್ ಬಿಟ್ಬಿಡೋದಕ್ಕಾಗಲ್ಲ. ನಮ್ದು ಐರ್ಲೆಂಡ್ ಟೀಮ್ ಅಲ್ವಲ್ಲ, ನಮ್ದು ಬಲಿಷ್ಠ ಭಾರತ. ನಮ್ಮ DK ಶಿವಕುಮಾರ್ ಸಾಹೇಬ್ರು ಹೇಳಿದ್ದಾರೆ ಯತೀಂದ್ರ ಅವರು ನಮ್ಮ ಹೈಕಮಾಂಡ್ ಅಂತ. ನಾನು ಅದನ್ನೇ ಪುನರ್ ಉಚ್ಚರಿಸ್ತೀನಿ. ಅವ್ರು ನಮ್ಮ ಹೈಕಮಾಂಡ್ ಅಲ್ಲ, ಅವ್ರು ಕೊಡೋಕ್ಕಾಗಲ್ಲ. 4 ಸರಿ ಹೇಳಿದ್ರು ನೀವು ಯಾರು ಸ್ಟೇಟ್ಮೆಂಟ್ ಕೊಡಬೇಡಿ ಅಂತ. ಕೊಡ್ತಾ ಇದೀವಿ ಅಂದ್ರೆ ಅವ್ರ ಹೈಕಮಾಂಡೇ. ಯಾರು ಕೊಡೋದಕ್ಕೆ? ಸುಪ್ರೀಂ ಯಾರು ಇರ್ತಾರೆ ಅವರೇ ಹೈಕಮಾಂಡ್. ಇವ್ರು ನಮ್ಮ ಹೈಕಮಾಂಡ್ ಅಂದ್ರೆ ನೀವು ಕರೆಯೋರ್ಗಿಂತ ಜಾಸ್ತಿನಾ, DK ಅವ್ರಿಗಿಂತ ಕಡಿಮೆನಾ ಅಂತ ಕೇಳಿದ್ರೆ ಹೈಕಮಾಂಡ್ ಅವ್ರಿಗೆ ನೋಟಿಸ್ ನಮಗೆ ಕೊಡೋದು, ಹೈಕಮಾಂಡ್ ನಾವು ನೋಟಿಸ್ ಕೊಡೋಕ್ಕಾಗಲ್ಲ. ಅದರಲ್ಲೇನು ಮಾತಿಲ್ಲ. ಈಗ ಮಾತಾಡಬೇಡಿ ಅಂದಾಗಲೂ ಮಾತಾಡ್ತಾ ಇದ್ದಾರೆ. ಪವರ್ಫುಲ್ ಮ್ಯಾನ್.
ಈಗ ಈ ವಿಚಾರವಾಗಿ ನಾನು ಉತ್ತರ ಕೊಟ್ಕೊಂಡೇ ಬರ್ತಿದ್ದೀನಿ, ಮತ್ತೆ ಈ ವಿಚಾರ ಕೇಳಬೇಡಿ. ಸೊ ಇದ್ರ ವಿಚಾರವಾಗಿ ಏನು ನಾನು ಹೇಳೋದಕ್ಕಲ್ಲ, ನೋ ಕಾಮೆಂಟ್ಸ್ ಪ್ಲೀಸ್. ನಾವು ಎಲ್ಲೂ ಹೋಗ್ಲೇಬಾರ್ದೇನ್ರಿ. ಈಗ ಖಾಸಗಿ ಟೂರ್ ಇದ್ರೆ ಏನು, ಅದಕ್ಕೆ ಸರ್ಕಾರಕ್ಕೆ ಏನು ಸಂಬಂಧ? ಪಕ್ಷದ ವಿಚಾರ ಬಂದಾಗ ಪಕ್ಷದ ವರಿಷ್ಠರು ತೀರ್ಮಾನ ತಗೋತಾರೆ. ಸುಮ್ಮನೆ ಪಾಪ ಯಾರೋ ಈಗ ಹೋದ ವರ್ಷನೂ ಹೋಗಿದ್ರಪ್ಪ ಎಲ್ಲರೂ, ಅವಾಗ ಯಾರು ಏನಂದಿಲ್ಲ. ಹೋಗೋರಿಗೆ ಯಾರು ತಡೆ ಹಿಡಿಯೋಕ್ಕಾಗ್ತದೆ? ನಾಯಕತ್ವದ ಗೊಂದಲ ಅಲ್ಲಿರೋದೇ ಹೊರತು ಇಲ್ಲಿಲ್ಲ. ಅವರ ಏನು ಒಳ ಜಗಳಗಳನ್ನು ಮುಚ್ಚಾಕ್ಲಿಕ್ಕೆ ಸುಮ್ಮನೆ ನಮ್ಮಲ್ಲಿ ತೋರಿಸ್ತಾ ಇದ್ದಾರೆ. ಅಂಥದ್ದು ಏನಾದರೂ ಇದ್ದರೆ ವರಿಷ್ಠರು ಕರೆಸಿ ನಮ್ಮ ನಾಯಕರನ್ನ ಮಾತನಾಡ್ತಾರೆ. ಎಲ್ಲನೂ ಹೈಕಮಾಂಡ್ ಅಂಗಳದಲ್ಲಿದೆ ಅಂತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಇಬ್ಬರು ಮಧ್ಯ ಆಗ್ತಾ ಇರೋ ಜಗಳನ ತಮಾಷೆ ನೋಡ್ತಾ ಇದೆ ಆ ಹೈಕಮಾಂಡ್ ಅಷ್ಟೇ. ಇಲ್ಲ, ಇದಕ್ಕೆಲ್ಲ ನನ್ನ ಪ್ರಕಾರ ಇದಕ್ಕೆಲ್ಲ ಯತೀಂದ್ರ ಸಿದ್ದರಾಮಯ್ಯ ಕಾರಣ. ಇದೆಲ್ಲ ಎಕ್ಸ್ಪೆಕ್ಟೆಡ್. ಹೌದು, ಇವ್ರು ಹೇಳಿದ್ ಕರೆಕ್ಟ್. ಯಾಕೆಂದ್ರೆ ಹೈಕಮಾಂಡ್ ಎಲ್ರಿಗೂ ಅವರೇ ಹೇಳಿದ್ರಲ್ಲ, ಬಾಯಿ ಮುಚ್ಕೊಂಡಿರಿ ಅಂತ ಹೇಳಿದ್ದಾರೆ. ಶುರು ಮಾಡಿದ್ಯಾರು? ಯತೀಂದ್ರ. ಬೆಳಗಾವಿ ಅಧಿವೇಶನದ ಮೊದಲನೇ ದಿನ, ಬೆಳಗಾವಿನಲ್ಲಿ ಚಳಿಗಾಲದ ಅಧಿವೇಶನದ ಮೊದಲನೇ ದಿನನೇ ನಮ್ಮಪ್ಪನೇ 5 ವರ್ಷ CM ಶುರು ಮಾಡಿದ್ಯಾರು? ಅದಾದ ಮೇಲೂ ಸ್ವಲ್ಪ ತಣ್ಣಗಾಗಿತ್ತು ಅಧಿವೇಶನ ಮುಗಿದ ಮೇಲೆ. ಈಗ ರೀಸೆಂಟ್ ಆಗಿ ಮತ್ತೆ ಮಾತಾಡಿದ್ಯಾರು? ಇವ್ರು ಎಷ್ಟು ದಿನ ಅಂತ ಸೈಲೆಂಟ್ ಆಗಿರ್ತಾರೆ? DK ಬಣದವರು ಈಗಾಗಲೇ ಇಕ್ಬಾಲ್ ಹುಸೇನ್ ಶುರು ಮಾಡಿದ್ರು. ಇಕ್ಬಾಲ್ ಹುಸೇನ್ ಮುಂದುವರಿದ ಭಾಗ ಇವಾಗ ಗಣಿಗ ರವಿ ಅವ್ರದ್ದು. ನೀವು ಅವ್ರನ್ನ ಮಾತ್ರ ಅವ್ರು ಮಾತ್ರ ಏನು ಇದಿಲ್ಲ, ಏನು ಕ್ರಮ ಇಲ್ಲ ಅವ್ರ ವಿರುದ್ಧ. ಅವ್ರಿಗೆ ಯಾವುದೇ ನೋಟಿಸ್ ಇಲ್ಲ. ಇಕ್ಬಾಲ್ ಹುಸೇನ್ಗೆ ನೋಟಿಸ್ಸು, ಬಾಲಕೃಷ್ಣಗೆ ನೋಟಿಸ್ಸು, ರವಿಗೆ ನೋಟಿಸ್ಸು, ಅವ್ರಿಗೆ ಹಾಕಿಲ್ಲ ಅಂದಾಗ ನೀವು ಏನೇ ಹೇಳಿದ್ರು ಕೂಡ ಈಗ ಕಾಂಗ್ರೆಸ್ನಲ್ಲಿ 2 ಬಣ ಇರೋದು ನಿಜನಾ? DK ಶಿವಕುಮಾರ್ ಬಣ, ಸಿದ್ದರಾಮಯ್ಯ ಬಣ. ನಮ್ದು ಐರ್ಲೆಂಡ್ ಟೀಮ್ ಅಲ್ಲ, ಬಲಿಷ್ಠ ಭಾರತ ಅದರಲ್ಲ. ಐರ್ಲೆಂಡ್ ಟೀಮು ಸಿದ್ದರಾಮಯ್ಯನವ್ರ ಬಣನಾ? ಇವ್ರದ್ದು ಬಲಿಷ್ಠ ಭಾರತನಾ? ಇದೆಲ್ಲ ಮಾತಾಡೋದನ್ನ ನೋಡ್ತಾ ಇದೆಯಲ್ಲ ಹೈಕಮಾಂಡ್ ಸ್ಟ್ರಾಂಗ್ ಇಲ್ಲ ನನ್ನ ಪ್ರಕಾರ. ಯಾರೇ ಆದ್ರೂ ಕೂಡ ಅಲ್ಟಿಮೇಟ್ಲಿ ಯತೀಂದ್ರ ಸಿದ್ದರಾಮಯ್ಯ ಏನು, ಸಿದ್ದರಾಮಯ್ಯನವ್ರ ಮಗ ಅದನ್ನ ಬಿಟ್ರೆ ರಾಜಕೀಯದಲ್ಲಿ ಒಬ್ಬ MLC ಕಾಂಗ್ರೆಸ್ನಿಂದ ಆಯ್ಕೆ ಆಗಿರೋ ವ್ಯಕ್ತಿ, ತಗೊಳ್ಳಿ ಪಕ್ಷದಿಂದ ಕ್ರಮನ, ಕೊಡಿ ಒಂದು ನೋಟಿಸ್, ಸುಮ್ಮನಾಗ್ತಾರೆ ಇವರು. ಸಿದ್ದರಾಮಯ್ಯ ಎದುರಾಕೊಂಡಂಗಲ್ವಾ? ಏನು ಎದುರಾಕೊಂಡಂಗಲ್ಲ, ಅದು ಉತ್ತರ ಕೊಟ್ಕೋತಾರೆ ಅವರು. ತಂದೆ ಮಗನ ಸಂಬಂಧ ಅದು ರಾಜಕೀಯವನ್ನು ಹೊರತುಪಡಿಸಿ ಹಂಗ್ ಮಾಡ್ಕೊಂಡು ಕೂತ್ಕೊಂಡ್ರೆ ಅದೇ ಇವ್ರಿಗೆ ಸಿಟ್ಟು ಬಂದಿರೋದು. ಸಿದ್ದರಾಮಯ್ಯನ ಎದುರಾಕೊಳ್ಳೋಕೆ ಆಗಲ್ಲ ಇವ್ರ ಕೈಲಿ, ಸಿದ್ದರಾಮಯ್ಯ ಹಂಗಾಗಲ್ಲ. 2 ಬಣ ಅಂತ ಬಂದಾಗ ನಿಮಗೆ BJPನಲ್ಲಾಗ್ಲಿ ಕಾಂಗ್ರೆಸ್ನಲ್ಲಾಗ್ಲಿ, ಇನ್ನು JDS ಅಲ್ಲಿ ಹಂಗಾಗಲ್ವೇನಪ್ಪ? ದೇವೇಗೌಡರ ಕುಟುಂಬ ಬಿಟ್ರೆ ನಿಮಗೆ ಇದೆಲ್ಲ ರಾಷ್ಟ್ರೀಯ ಪಕ್ಷಗಳಲ್ಲಿ ಸಹಜ. ಅಂಡ್ ಇದು ಏನಾದ್ರು ಒಂದು ಹೈಕಮಾಂಡ್ ಡಿಸೈಡ್ ಆಗೋ ತನಕ ಇದು ದಿನ ಇರುತ್ತೆ. ಇನ್ನು ಮುಂದಿನ ಸುದ್ದಿ, RSS ವಿರುದ್ಧ ಸಚಿವ ಪ್ರಿಯಾಂಕ್ ಖರ್ಗೆ ಮತ್ತೆ ವಾಗ್ದಾಳಿ ಮಾಡಿದ್ದಾರೆ. ಯಾಕೆ ಅಂತ ನಾನು ಹೇಳ್ತೀನಿ. RSS ಇಂದಲ್ಲ ನಾಳೆ ರಿಜಿಸ್ಟರ್ ಆಗಲೇಬೇಕು, ಅವ್ರು ಮಾಡಿಸಿಲ್ಲ ಅಂದರೆ ನಾನೇ ರಿಜಿಸ್ಟರ್ ಮಾಡಿಸ್ತೀನಿ ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಸವಾಲು ಹಾಕಿದ್ದಾರೆ. ಗಾಂಧಿ ಭವನದಲ್ಲಿ ನಡೆದ ಪುಸ್ತಕ ಬಿಡುಗಡೆ ಸಮಾರಂಭವೊಂದರಲ್ಲಿ ಮಾತನಾಡ್ತಾ ಅವರಿಗೆ ಫಂಡಿಂಗ್ ಹೇಗೆ ಬರುತ್ತೆ ಅಂತ ಕೇಳಿದ್ರೆ ಅವ್ರ ಬಳಿ ಉತ್ತರನೇ ಇಲ್ಲ. RSSನವರು ಅಕ್ರಮ ಹಣ ವರ್ಗಾವಣೆ ಮಾಡ್ತಾ ಇದ್ದಾರೆ, ಯಾವುದೇ ಟ್ಯಾಕ್ಸ್ ಕಟ್ತಾ ಇಲ್ಲ, ಡೊನೇಷನ್ ತಗೊಳ್ಳಲ್ಲ, ಗುರುದಕ್ಷಿಣೆ ಅಂತ ಹೇಳಿ ಧ್ವಜದ ಹೆಸರಿನಲ್ಲಿ ಹಣ ಸಂಗ್ರಹ ಮಾಡ್ತಾರೆ. RSS ಇಲ್ಲ ಅಂದರೆ JDSಗಿಂತ BJP ಕಡೆಯಾಗುತ್ತೆ. RSS ದೆವ್ವ ಇದ್ದಂತೆ, BJP ದೆವ್ವದ ನೆರಳು. ನಾವು ನೆರಳಿನ ಜೊತೆ ಹೋರಾಟ ಮಾಡಬಾರ್ದು, ದೆವ್ವದ ಜೊತೆ ಹೋರಾಟ ಮಾಡಬೇಕು ಅಂತ ಟೀಕಾ ಪ್ರಹಾರವನ್ನು ಮಾಡಿದ್ರು. ಫಂಡಿಂಗ್ ಹೆಂಗ್ ಬರುತ್ತೆ ಅಂತ ನಾನು ಕೇಳಿದ್ರೆ ಅವ್ರ ಹತ್ರ ಉತ್ತರನೇ ಇಲ್ಲ. ಮೋಹನ್ ಭಾಗವತ್ ಅವರೇ ಬಂದು ಬೆಂಗಳೂರಿಗೆ ಉತ್ತರ ಕೊಡಂಗೆ, ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ಮಾತು ಕೊಡ್ತಾ ಇದೀನಿ ನೋಡಿ, ಇವತ್ತಿಲ್ಲ ನಾಳೆ ರಿಜಿಸ್ಟರ್ ಆಗೇಬೇಕು, ಆಗ್ತದೆ, ನಾನು ಮಾಡಿಸ್ತೀನಿ. ಧ್ವಜದ ಹೆಸರು ಮೇಲೆ ದುಡ್ಡು ತಗೋತಾರೆ. RSS ಇಲ್ಲ ಅಂದ್ರೆ BJP is going to be worse than JDS. ನಾವು ದೆವ್ವದ ನೆರಳ ಜೊತೆ ಜಗಳ ಆಡ್ತಾ ಇದ್ದೀವಿ. ಅವ್ರ ಮಕ್ಕಳು 2 ಜನ ಗೋಮೂತ್ರ ಕುಡಿತಾರೆ. ಜೀನಿ ಸ್ಲಿಮ್ ತಗೊಳಕ್ಕೆ ಸ್ಟಾರ್ಟ್ ಮಾಡಿದ್ನೋ ಅವಾಗ ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇದೀನಿ. PCOD ಪ್ರಾಬ್ಲಮ್ ನಾರ್ಮಲ್ ಆಗಿದೆ, ಥೈರಾಯ್ಡ್ ನಾರ್ಮಲ್ ಆಗಿದೆ. ಪೀರಿಯಡ್ಸ್ ಎಲ್ಲ 6 ಮಂತ್ ಆದ್ರೂ ಆಗ್ತಾ ಇದಿಲ್ಲ, ಇವಾಗ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 8 ತಿಂಗಳಲ್ಲಿ 55 kg ಸಣ್ಣ ಆಗಿದ್ದಾರೆ. ಜೀನಿ ಸ್ಲಿಮ್ ತಗೊಳ್ಳಿ, ಬೇಗ ಸಣ್ಣ ಆಗ್ತೀರಾ, ಫ್ಯಾಟ್ ಲಾಸ್ ಆಗ್ತದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 100% ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣ ಆಗ್ತೀರಾ. ಈ ಪ್ರಿಯಾಂಕ್ ಖರ್ಗೆಗೆ 3 ತಿಂಗಳಿಗೊಂದ್ಸರ್ತಿ 4 ತಿಂಗಳಿಗೊಂದ್ಸರ್ತಿ RSS ಮಾಡ್ಕೋಬೇಕು. ಕಾರಣ ತುಂಬಾ ಚೆನ್ನಾಗಿದೆ. ಅವ್ರು ಯಾರು ಅರ್ಥ ಮಾಡ್ಕೋತಿಲ್ಲ. ನೀವು ಯಾರುವೆ ಅವ್ರು ಏನ್ ಗೊತ್ತಾ, ಯಾಕೆ RSS ತರ್ತಾರೆ ಅಂದ್ರೆ, ಯಾವಾಗ ಕಾಂಗ್ರೆಸ್ನಲ್ಲಿ ಒಳ ಜಗಳ ಅಂತಕ್ಕಂಥದ್ದು ತಾರಕಕ್ಕೆ ಇರುತ್ತೆ, ಯಾವಾಗ ಮೀಡಿಯಾ ಮುಂದೆ ಬಂದು ಕಾಂಗ್ರೆಸ್ ಬಗ್ಗೆನೇ ಇವ್ರು ಉತ್ತರ ಕೊಡಬೇಕಾಗುತ್ತೆ, ಅವಾಗ ಟಕ್ ಅಂತ ಡೈವರ್ಟ್ ಮಾಡ್ಬಿಡ್ತಾರೆ. ಇಲ್ಲ RSS ಇಲ್ಲ ಮೋದಿ, RSS ಇಲ್ಲ ಮೋದಿ, ಅದರಲ್ಲೂ RSS. ಈಗ ನೋಡಿ, ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ 1 ವರ್ಷ ಪೂರೈಸಿದಾಗ ಮಲ್ಲಿಕಾರ್ಜುನ್ ಖರ್ಗೆ ಆದಿಯಾಗಿ ಹೈಕಮಾಂಡ್ ನಾಯಕರು ಬಂದು ಕಾರ್ಯಕ್ರಮದಲ್ಲಿ ಆಗಿದ್ರು. ಯಾವಾಗ 1 ವರ್ಷ ಪೂರೈಕೆ ಆದಾಗ. ನಿನ್ನೆ 1000 ದಿನಗಳು ಪೂರೈಸಿದೆ. ಹಾವೇರಿನಲ್ಲಿ ಒಂದು ಸಾಧನಾ ಸಮಾವೇಶ ಆಗಿದೆ. ಯಾಕೆ ಹೈಕಮಾಂಡ್ ಅವ್ರು ಯಾರು ಬಂದಿಲ್ಲ? ಅದು ಬೆಂಗಳೂರಲ್ಲೇ ಇದ್ಕೊಂಡು ಮಲ್ಲಿಕಾರ್ಜುನ್ ಖರ್ಗೆ ಅವರು ಬೆಂಗಳೂರಿನಲ್ಲೇ ಇದ್ದಾರೆ, ಯಾಕೆ ಹೋಗಿಲ್ಲ? ಈ ಪ್ರಶ್ನೆಗಳಿಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಉತ್ತರ ಕೊಡಕ್ಕಾಗಲ್ಲ. ಯಾಕಂದ್ರೆ ಅವ್ರ ಹತ್ರ ಕೇಳಿಲ್ಲ ಯಾರು.
ಉತ್ತರ ಕೊಡ್ಬೇಕಾದವ್ರು ಯಾರು? ಎಲ್ಲದಕ್ಕೂ ಉತ್ತರ ಕೊಡು ಖರ್ಗೆ, ಪ್ರಿಯಾಂಕ್ ಖರ್ಗೆ ಕೊಡಬೇಕು. ಡೈವರ್ಟ್ ಆಗ್ಬೇಕಲ್ಲ RSS, ಆಗ ಬಿಜೆಪಿ, ಆಗ ವಿಷಯ ಡೈವರ್ಟ್ ಆಗ್ಬಿಡುತ್ತೆ. ಇನ್ನೊಂದು 3-4 ದಿನ ಇದೇ ಚರ್ಚೆ, ಅಲ್ಲಿಗೆ ಅದು ಮುಚ್ಚೋಯ್ತು. ಅದನ್ನ ಮತ್ತೆ ಯಾರು ತೆಗಿಯಲ್ಲ. ಆಯ್ತಾ? ಇವರಿಗೆ ಇಂಥ ಇಕ್ಕಟ್ಟಿನ ಸ್ಥಿತಿಗಳು ಉತ್ತರ ಕೊಡೋದಕ್ಕೆ ಬಂದಾಗೆಲ್ಲ RSS ಬಿಜೆಪಿ, RSS ಬಿಜೆಪಿ ಅನ್ಕೊಂಡು ಕೂತಿರ್ತಾರೆ. ಈಗ ಅವ್ರು ಹೇಳ್ತಾರೆ ಅದು ರಿಜಿಸ್ಟರ್ ಆಗಿಲ್ಲ ಅಂದ್ರೆ ನಾನೇ ರಿಜಿಸ್ಟರ್ ಮಾಡಿಸ್ತೀನಿ. ಮಾಡಿಸಿ, ನಿಮ್ಮನ್ನು ಯಾರು ಬೇಡ ಅಂದ್ರು? ನಿಮಗೇನಾದರೂ ಅಧಿಕಾರ ಇದ್ರೆ ಅಥವಾ ನಿಮ್ಮ ಕೈಲಿ ಆಗುತ್ತೆ ಅಂತಂದ್ರೆ RSS ರಿಜಿಸ್ಟರ್ ಮಾಡಿಸೋದಂದ್ರೆ ಮಾಡಿಸಿ. ಹಾಗೆ ಯಾವುದೋ ಒಂದು ಸಂಸ್ಥೆನ ಆ ಸಂಸ್ಥೆಗೆ ಸಂಬಂಧ ಪಡದೇ ಇರೋ ವ್ಯಕ್ತಿ ಹೋಗಿ ರಿಜಿಸ್ಟರ್ ಮಾಡ್ಸೋಕ್ಕಾಗಲ್ಲ. ನೀವು ಇಷ್ಟು ಮಾತಾಡ್ತಿರಲ್ಲಪ್ಪ, ಇಷ್ಟು ಹೇಳಿದಾರಲ್ಲ RSS ಬಗ್ಗೆ, ಕೋರ್ಟಲ್ಲಿ ಒಂದು ಅರ್ಜಿ ಹಾಕಿ. RSS ನೋಂದಣಿ ಆಗದ ಸಂಸ್ಥೆ, ನೀವು RSSಗೆ ಡೈರೆಕ್ಷನ್ಸ್ ಕೊಡಿ ನೋಂದಣಿ ಮಾಡಿಸೋದಕ್ಕೆ ಅಂತ ಕೋರ್ಟ್ಗೆ ಒಂದು ಅರ್ಜಿ ಹಾಕಿ. ಅಲ್ಲ, ಈ ತರ ಬೇರೆ ವಿಷಯಗಳಲ್ಲಿ ಜಜ್ಮೆಂಟ್ ಬಂದಿದೆಯಲ್ಲ, ನೀವು ಹಾಕಿ. ನೀವು ಇದಾಗದಾಗಿದ್ದಿದ್ರೆ ಯಾವತ್ತೋ ಮಾಡ್ತಾ ಇದ್ರು, ಆಗಲ್ಲ. ಅದಕ್ಕೆ ಸುಮ್ಮನೆ ಮೀಡಿಯಾ ಬಂದು ಇವ್ರು ಮಾತನಾಡೋದು. ಆಮೇಲೆ ಇದೇನೋ ದೆವ್ವ ನೆರಳು ಅಂತ ಮಾತಾಡಿದಾರಲ್ಲ, ಯಾರು ನೆರಳಲ್ಲಿ ಯಾರು ಬೆಳಿತಿದ್ದೀರಾ? ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಇಲ್ದೇನೆ ಪ್ರಿಯಾಂಕ್ ಖರ್ಗೆ ಇಸ್ 0. ಮಲ್ಲಿಕಾರ್ಜುನ್ ಖರ್ಗೆ ನೆರಳಲ್ಲಿ ಬಂದಿರತಕ್ಕಂಥವ್ರು ನೀವು. ಆಯ್ತಾ? ಯಾರು ನೆರಳು, ಯಾರು ಏನು ಕತೆ, ಅದು ಏನು ನೀವೇ ಕಂಪ್ಯಾರಿಸನ್ ಮಾಡ್ಕೊಳ್ಳಿ ಅಷ್ಟೇ. ಸ್ಟೇಟ್ ಸಿಲೆಬಸ್ ಸ್ಕೂಲ್ನಲ್ಲಿ 1ನೇ ತರಗತಿ ಪ್ರವೇಶಾತಿ ವಯೋಮಿತಿ ವಿಚಾರದಲ್ಲಿ ಕಳೆದ 4 ವರ್ಷಗಳಿಂದ ಹಗ್ಗಜಗ್ಗಾಟ ಮುಂದುವರೆದಿದೆ. 2026-27ನೇ ಸಾಲಿನಲ್ಲಿ 1ನೇ ತರಗತಿ ವ್ಯಾಸಂಗಕ್ಕೆ ದಾಖಲಾಗುವ ಮಗುವಿಗೆ ಜೂನ್ 1ನೇ ತಾರೀಕಿಗೆ ಅನ್ವಯವಾಗುವಂತೆ 6 ವರ್ಷ ಪೂರೈಸಬೇಕು ಅಂತ ಶಿಕ್ಷಣ ಇಲಾಖೆ ಸ್ಪಷ್ಟಪಡಿಸಿದೆ. ವಯೋಮಿತಿ ವಿಚಾರವನ್ನು ಹಿಂದಿನ ವರ್ಷವೇ ಇಲಾಖೆ ಸ್ಪಷ್ಟಪಡಿಸಿತ್ತು. ಇದು ಕೆಲ ಪೋಷಕರಿಗೆ ಆತಂಕಕ್ಕೆ ಕಾರಣವಾಗಿದೆ. 1ನೇ ತರಗತಿ ದಾಖಲಾತಿ 6 ವರ್ಷ ಪೂರೈಸಬೇಕು ಎಂಬ ಕಡ್ಡಾಯ ನಿಯಮ ಕಾರಣ 6 ವರ್ಷ ಪೂರೈಸದ ಮಕ್ಕಳ ಪೋಷಕರು ಇವತ್ತು ಡಿಸಿಎಂ ಡಿಕೆ ಶಿವಕುಮಾರನ್ನ ಭೇಟಿ ಮಾಡಿ ನಿಯಮ ಸಡಿಲಿಕೆ ಮಾಡಬೇಕು ಅಂತ ಮನವಿ ಮಾಡಿಕೊಂಡ್ರು. ಜೂನ್ 1 ಅಥವಾ 2, 3 ಈ ದಿನಾಂಕದಂದು ಮಗು ಜನಿಸಿದ್ರೆ ಮತ್ತೊಂದು ವರ್ಷ ವ್ಯರ್ಥ ಕಾಯಬೇಕಾಗತ್ತೆ. ಈ ನಿಯಮ ಅವೈಜ್ಞಾನಿಕವಾಗಿದೆ ಅಂತ ಪೋಷಕರು ಹೇಳ್ತಾ ಇರೋದು. ಕಳೆದ ಪೋಷಕರ ಒತ್ತಾಯ ಹಿನ್ನೆಲೆಯಲ್ಲಿ 1ನೇ ತರಗತಿ ವಿದ್ಯಾರ್ಥಿಗಳಿಗೆ ವಯೋಮಿತಿ ಸಡಿಲಿಕೆ ಅನುಕೂಲವನ್ನು ಮಾಡಿಕೊಡಲಾಗಿತ್ತು. 6 ವರ್ಷಗಳ ಕನಿಷ್ಠ ವಯೋಮಿತಿಯನ್ನು 5.5 ಅಂದರೆ 5.5 ವರ್ಷಕ್ಕೆ ಇಳಿಸಿತ್ತು. ಇದು ಅಷ್ಟೇ. ನೀವು ಪ್ರತಿ ವರ್ಷ ಮುಂದೂಡ್ತಾ ಬಂದ್ರೆ ಮುಂದಿನ ವರ್ಷಕ್ಕೂ ಅದೇ ತರ ಪ್ರಶ್ನೆ ಬಂದೇ ಬರುತ್ತೆ. ನೀವು ಏನಾದ್ರು ಒಂದು ಡಿಸೈಡ್ ಮಾಡಬೇಕು. ಇಲ್ಲ ಕೊಡೋದೇ ಇಲ್ಲ ಅಂತಂದ್ರೆ ಕೊಡಲ್ಲ, ಈ ವರ್ಷದಿಂದನೇ ಕೊಡ್ತೀವಿ ಅಂದ್ರೆ ಮಾಡಿ. ಯಾಕೆಂದ್ರೆ ಕರೆಕ್ಟ್ ಇದು, ಜೂನ್ 1, 2, 3ನೇ ತಾರೀಕು ಹುಟ್ಟಿದ ಮಕ್ಕಳು ಕೂಡ ನಿಮಗೆ 6 ವರ್ಷ ಆಗಲ್ಲ ಅಂತಂದ್ರೆ ಆ 3 ದಿನಕ್ಕೋಸ್ಕರ ಇನ್ನೊಂದು ವರ್ಷ ಓದಬೇಕಾಗತ್ತೆ. ತುಂಬಾ ತಪ್ಪು ಇದು ಮಾಡ್ತಾ ಇರೋದು. ನೀವು 5.5 ವರ್ಷ ಅಂದ್ರೆ ಅದಕ್ಕೆ ಸ್ಟಿಕ್ ಆಗಿ ನಾವೆಲ್ಲ ಓದ್ಬೇಕಾದ್ರೆ 5 ವರ್ಷ 10 ತಿಂಗಳು ಅಂತ ಇತ್ತು. ಅಯ್ಯೋ, ಕೆಲವು ಕಡೆ ಎಲ್ಲ ಹಿಂಗೆ ಕೈ ಹಿಡಿಸ್ಬಿಟ್ಟು ಟಚ್ ಆದ್ರೆ ಮಕ್ಕಳನ್ನ ಅಡ್ಮಿಷನ್ ಮಾಡಿಸ್ಕೊಂಡಿರೋದಿಲ್ವಾ? ಹಿಂದೆ ಆಗಿ ಎಷ್ಟಿತ್ತು. ಅದೇನು ದೊಡ್ಡ ವಿಚಾರ ಅಲ್ಲ. ನೋಡೋಣ, ಮಧು ಬಂಗಾರಪ್ಪನವ್ರ ತೀರ್ಮಾನ ತಗೊಳ್ಳಿ ಒಂದು. ಇನ್ನು ಕ್ಯಾಲಿಫೋರ್ನಿಯಾದಲ್ಲಿ 6 ದಿನಗಳಿಂದ ನಾಪತ್ತೆಯಾಗಿದ್ದ ಕರ್ನಾಟಕ ವಿದ್ಯಾರ್ಥಿ ಸಾಕೇತ್ ಶ್ರೀನಿವಾಸಯ್ಯ ಶವವಾಗಿ ಪತ್ತೆಯಾಗಿದ್ದಾನೆ. ಕರ್ನಾಟಕ ಮೂಲದ 22 ವರ್ಷದ ಸಾಕೇತ್ ಶ್ರೀನಿವಾಸಯ್ಯ ಮದ್ರಾಸ್ IITಯಲ್ಲಿ ಪದವಿ ಪಡೆದಿದ್ದರು. ಬರ್ಕ್ಲಿಯ ಕ್ಯಾಲಿಫೋರ್ನಿಯಾ ವಿಶ್ವವಿದ್ಯಾಲಯದಲ್ಲಿ ರಾಸಾಯನಿಕ ಮತ್ತು ಜೈವಿಕ ಆಣ್ವಿಕ ಎಂಜಿನಿಯರಿಂಗ್ ವಿಭಾಗದಲ್ಲಿ ಸ್ನಾತಕೋತ್ತರ ವಿದ್ಯಾರ್ಥಿ. ಕಳೆದ ಸೋಮವಾರದಿಂದ ಸಾಕೇತ್ ನಾಪತ್ತೆಯಾಗಿದ್ದ. ಆತನ ಬಗ್ಗೆ ಯಾವುದೇ ಸುಳಿವಿರಲಿಲ್ಲ. ಇವತ್ತು ಸಾಕೇತ್ ಮೃತದೇಹ ಪತ್ತೆಯಾಗಿರೋದ್ರ ಬಗ್ಗೆ ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿರುವಂತಹ ಭಾರತೀಯ ರಾಯಭಾರಿ ಕಚೇರಿ ಮಾಹಿತಿ ಕೊಟ್ಟಿದೆ. ಸಾಕೇತ್ ಕಣ್ಮರೆಯಾದ ನಂತರ ಟಿಲ್ಡೆನ್ ಪ್ರಾದೇಶಿಕ ಉದ್ಯಾನವನದ ಬಳಿಯ ಮನೆಯ ಬಳಿ ಪಾಸ್ಪೋರ್ಟ್ ಮತ್ತು ಲ್ಯಾಪ್ಟಾಪ್ ಹೊಂದಿದ್ದ ಬ್ಯಾಗ್ ಪತ್ತೆಯಾಗಿತ್ತು. ಲೇಕ್ ಅಂಜಾ, ಬರ್ಕ್ಲಿ ಹಿಲ್ಸ್ ಮತ್ತು ಸುತ್ತಮುತ್ತಲಿನ ಪ್ರದೇಶದಲ್ಲಿ ಪೊಲೀಸರು ಶೋಧ ಕಾರ್ಯ ನಡೆಸಿದರು. ಸಾಕೇತ್ ಮೃತದೇಹ ಪತ್ತೆಯಾಗಿರೋ ಬಗ್ಗೆ ರಾಯಭಾರಿ ಕಚೇರಿ ದೃಢಪಡಿಸಿದೆ. ಮೃತದೇಹವನ್ನು ಭಾರತಕ್ಕೆ ತ್ವರಿತವಾಗಿ ತಲುಪಿಸೋದಕ್ಕೆ ಸಾಧ್ಯ ಇರುವ ಎಲ್ಲ ಸಹಾಯವನ್ನು ಒದಗಿಸ್ತೀವಿ. ಈ ಕಷ್ಟದ ಸಮಯದಲ್ಲಿ ಕುಟುಂಬದೊಂದಿಗೆ ನನ್ನ ಸಂತಾಪವನ್ನು ವ್ಯಕ್ತಪಡಿಸ್ತೀನಿ ಅಂತ ರಾಯಭಾರಿ ಕಚೇರಿ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದೆ. ಇನ್ನೊಂದು ಕಡೆ ಕೆನಡಾದಲ್ಲಿ ನೆಲಮಂಗಲ ಮೂಲದ ಚಂದನ್ನನ್ನು ಗುಂಡಿಕ್ಕಿ ಕೊಂದಿದ್ರಲ್ಲ, ಸಂಪೂರ್ಣ ದಾಖಲೆ ಪರಿಶೀಲನೆ ನಡೆಸಿ ಚಂದನ್ ಮೃತದೇಹವನ್ನು ಏರ್ಲಿಫ್ಟ್ ಮೂಲಕ ತಾಯ್ನಾಡಿನತ್ತ ರವಾನೆ ಮಾಡ್ತಾ ಇದ್ದಾರೆ. ಸೋಮವಾರ ಅಂದರೆ ನಾಳೆ ಚಂದನ್ ಮೃತದೇಹ ದೆಹಲಿಗೆ ಬಂದು ನಂತರ ಬೆಂಗಳೂರಿಗೆ ತರ್ತಾರೆ.